ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಿ ಕುಮಾರ್ ನಾಯಕ ಗೆಲ್ಲೋದು ಖಚಿತ ಅಂತ ಕಾಂಗ್ರೆಸ್ ಮುಖಂಡರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಾನ್ವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಶಾಂತಿಯುತ ಮತದಾನ ನಡೆದಿದ್ದು ಕಳೆದ ಬಾರಿಗಿಂತ ಈ ಬಾರಿ ಲಕ್ಷಾಂತರ ಮತಗಳ ಅಂತರದಿಂದ ಕುಮಾರನಾಯಕ ಗೆಲ್ಲಲಿದ್ದಾರೆ ಎಂದರು. ಮತದಾರರು ಉತ್ಸಾಹದಿಂದ ಬಂದು ಮತದಾನ ಮಾಡುತ್ತಿದ್ದು ಕಳೆದ ಬಾರಿಗಿಂತ ಹೆಚ್ಚು ಶೇಕಡಾವಾರು ಮತದಾನ ನಡೆಯಲಿದೆ ಎಂದು ವಿಶ್ವಾಸ ಇದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ತಿಳಿಸಿದರು. ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ಕುಮಾರ್ ನಾಯಕ್ ಅವರಿಗೆ ಮತದಾನ ಶಾಂತಿ ರೀತಿಯಲ್ಲಿದ್ದ ಗೆಲುವು ಸಾಧ್ಯತೆ ಇದೆ. ಅದಕ್ಕೆ ವಾರ್ಡ್ ನಂಬರ್ 24 ಅಧ್ಯಕ್ಷರ ವಾರ್ಡು ಪುರಸಭೆ ಮಾಡಿ ಅವ್ರ ವಾರ್ಡ್ನಲ್ಲಿ ಅಧ್ಯಕ್ಷರಾಗಿ ಮೂರನೇ ಬಾರಿ ಕಾಂಗ್ರೆಸ್ ಆಯ್ಕೆ ಆಗಿದ್ದೀವಿ. ಆದರೂ ಕೂಡ ಚೆನ್ನಾಗಿ ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ವೋಟರ್ಸ್ ನಮ್ಗೆ ಸಾಕಷ್ಟು ಸಹಕಾರ ಮಾಡಿದ್ದಾರೆ. ಯಾವುದೇ ಆಗಲಿ ಕಾಂಗ್ರೆಸ್ ಪಾರ್ಟಿಯಿಂದ ಯಾವುದೇ ಒಂದು ತೊಂದರೆ ಇರಲಾರ್ದಂಗೆ ವೋಟಿಂಗ್ ಚೆನ್ನಾಗಿ ಆಗ್ತದ. ಯಾವುದೇ ಒಂದು ಅನ್ನಭಾಗ್ಯ, ಯಾವುದೇ ಯಾವ ಗ್ಯಾರಂಟಿ ಕಾರ್ಡುಗಳು 5 ಗ್ಯಾರಂಟಿಗಳು ಎಲ್ಲ ಕೆಲಸ ಮಾಡಕತ್ತಾವ. ಆದರೂ ಕೂಡ ಚೆನ್ನಾಗಿ ಜನರು ಅದಕ್ಕೆ ಸಹಕಾರ ಮಾಡಕತ್ತಾರ. ಯಾವುದೇ ಆಗಲಿ ಒಂದು ವೋಟಿಗೆ ಕಾಂಗ್ರೆಸ್ ಪಾರ್ಟಿಗೆ ಅಭ್ಯರ್ಥಿಗೆ ಯಾವುದೇ ಆಗಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವ ಸಾಧ್ಯತೆ ಇದೆ. ಬೆಂಬಲ ನನ್ನ ಹೆಸರು ಹುಸೇನ್ ಬಾಷಾ HBM. ನಾನು ಇಲ್ಲಿ ವಾರ್ಡ್ ನಂಬರ್ 13ರ ಪುರಸಭೆ ಸದಸ್ಯ. ಇಂದು ನಡೆಯುತ್ತಿರುವ ನಮ್ಮ ಭಾರತ ದೇಶದ ಲೋಕಸಭೆ ಎಲೆಕ್ಷನನ್ನು ಭಾಳ ಉತ್ಸಾಹದಿಂದ ನಮ್ಮ ಕನ್ನಡದಲ್ಲಿ 2ನೇ ಹಂತದ ಮತದಾನ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ರಾಯಚೂರು ಮತಕ್ಷೇತ್ರದಲ್ಲಿ ನಾವು ನಮ್ಮ 181ನೇ ಬೂತ್ನಲ್ಲಿ ಇಂದು ಮತದಾರರು ಬೆಳಗ್ಗೆ 7 ಗಂಟೆಯಿಂದ ಉತ್ಸಾಹದಿಂದ ಯುವಕರು, ಯುವತಿಯರು, ಮುದುಕರು ಸಹ ಉತ್ಸಾಹದಿಂದ ಉರಿ ಬಿಸಿಲಿನಲ್ಲಿ ಸಹ ಬಂದು ತಮ್ಮ ಮತದ ಹಕ್ಕನ್ನು ಚಲಾಯಿಸುತ್ತಿದ್ದಾರೆ. ಈ ಮತದಾನದ ಈ ಹುಮ್ಮಸ್ಸನ್ನು ನೋಡಿದಾಗ ನಮ್ಮ ಅಭ್ಯರ್ಥಿಯಾದ ಜಿ ಕುಮಾರ್ ನಾಯಕರವರು ಗೆಲ್ಲುವುದರಲ್ಲಿ ಸಂಶಯ ಇಲ್ಲ ಅಂತೇಳಿ ನಾನು ಹೇಳಲು ಇಷ್ಟಪಡುತ್ತೇನೆ. ಅದೇ ರೀತಿಯಾಗಿ ಎಲ್ಲ ಮತದಾರರು ನಮ್ಮ ಬಿಸಿಲಿನಲ್ಲೂ ಸಹ ತಾವು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುತ್ತಿರುವ ಎಲ್ಲ ಮತದಾರರಿಗೂ ಸಹ ನಾವು ಹೃತ್ಪೂರ್ವಕವಾಗಿ ವಂದಿಸುತ್ತೇನೆ.